ಒಬ್ಬ ವ್ಯಕ್ತಿಯ ದೂರದೃಷ್ಟಿ ಇರದಿದ್ದರೆ ಇಂದು ಭಾರತದಲ್ಲಿ ವಿಮಾನಯಾನವೇ ಇಷ್ಟು ವೇಗವಾಗಿ ಬೆಳೆಯುತ್ತಿರಲಿಲ್ಲ. ಆ ಮಹಾನ್ ವ್ಯಕ್ತಿ ಯಾರು ಗೊತ್ತಾ? ಪ್ರತಿಯೊಬ್ಬ ಭಾರತೀಯನು ತಿಳಿಯಲೇಬೇಕಾದ ಕತೆ. ನಮಸ್ತೆ ಸ್ನೇಹಿತರೆ. JRDಯವರ ಜೀವನ ಭಾರತೀಯ ಇತಿಹಾಸವನ್ನು ಯಾರು ಮಾಡಿಲ್ಲದಷ್ಟು ಆಕಾರಗೊಳಿಸಿದೆ. ಅವರು ಒಬ್ಬ ದೂರದರ್ಶಿತ್ವ ಉಳ್ಳವರಿದ್ದರು. ಭಾರತಕ್ಕೆ ನಾಗರಿಕ ವಿಮಾನಯಾನ ಪರಿಚಯಿಸಿ ಭಾರತದ ಭವಿಷ್ಯವನ್ನು ರೂಪಿಸಿ ಅದನ್ನು ಗಟ್ಟಿಯಾಗಿ ವಿಶ್ವ ಭೂಪಟದ ಮೇಲಿಟ್ಟರು. ಭಾರತದ ಕೈಗಾರಿಕೆ ಬೆಳವಣಿಗೆಗೆ ಅವರ ಕೊಡುಗೆ ಅವರಿಗೆ ಭಾರತೀಯ ಕೈಗಾರಿಕೆ ಪಿತಾಮಹ ಎಂಬ ಬಿರುದನ್ನು ಗಳಿಸಿಕೊಟ್ಟಿತು. ಹೌದು ಸ್ನೇಹಿತರೆ, ಅವರ ಕೊಡುಗೆಗಾಗಿ JRD ತಾತ ಅವರಿಗೆ 1992ರಲ್ಲಿ ಭಾರತ ದೇಶದ ಅತ್ಯುನ್ನತ ಪೌರ ಪ್ರಶಸ್ತಿ ಭಾರತ ರತ್ನ ನೀಡಲಾಯಿತು. ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ದೂರದೃಷ್ಟಿ ಮತ್ತು ನಿರಂತರ ಪರಿಶ್ರಮದಿಂದ ಬರುತ್ತದೆ. ಜಹಾಂಗೀರ್ ರತನ್ಜಿ ದಾದಾಬಾಯಿ ತಾತ 1904ರ ಜುಲೈ 29ರಂದು ಫ್ರಾನ್ಸ್ನಲ್ಲಿ ಭಾರತೀಯ ತಂದೆ ತಾಯರಿಗೆ ಜನಿಸಿದರು. ಪ್ಯಾರಿಸ್, ಬಾಂಬೆ ಮತ್ತು ಜಪಾನಿನ ಯೋಕೋಹಾಮದಲ್ಲಿ ಅವರ ಆರಂಭದ ವಿದ್ಯಾಭ್ಯಾಸ ಸಾಗಿತ್ತು. ಆದರೆ ಅವರ ಬಹುತೇಕ ವಿದ್ಯಾಭ್ಯಾಸ ಫ್ರಾನ್ಸ್ನಲ್ಲೇ ಆಯಿತು. ಅದರ ಫಲವಾಗಿ JRD ಅವರ ಫ್ರೆಂಚ್ ಕುಂದಿಲ್ಲದಿತ್ತು. ಆದರೆ ಇಂಗ್ಲಿಷ್ನಲ್ಲಿ ಅವರ ಮಾತು ನಿರ್ಗಳವಿರಲಿಲ್ಲ. ಇದಕ್ಕಾಗಿ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾಗಿ ಬರುವ ಮೊದಲು ಇಂಗ್ಲಿಷ್ ಗ್ರಾಮರ್ ಶಾಲೆ ಸೇರಿದರು. ತರುಣ್ JRD ವಿಮಾನಗಳ ಹಾರಾಟ ನೋಡುತ್ತಿದ್ದರು. ತಾವು ಹಾರಾಡುವ ಕಲ್ಪನೆ ಮೂಡಿಸಿಕೊಂಡು ಚಕಿತರಾಗುತ್ತಿದ್ದರು. ಫ್ರಾನ್ಸ್ ತೀರದಲ್ಲಿ ಒಂದು ಮನೆ ಹೊಂದಿದ್ದರು. ಬ್ಲೇರಿಯಂಟನ್ ಪೈಲಟ್ ಕಡಲ ತೀರದ ಮೇಲೆ ಅವರಿಗೆ ಸಂತೋಷದ ಹಾರಾಟ ಕಲ್ಪಿಸಿದನು. ಅದು ತರುಣ್ JRD ಸಣ್ಣ ವಿಮಾನವೊಂದನ್ನು ನಿಲ್ಲಿಸುತ್ತಿದ್ದು ಒಮ್ಮೆ JRDನ ಅವರ ಸತ್ಯದ ಕ್ಷಣವಾಗಿತ್ತು. ಆ ದಿನ ಅವರು ಎಂದಾದರೊಂದು ದಿನ ತಾನು ವಿಮಾನ ಹಾರಾಟ ನಡೆಸುವೆ ಎಂದು ನಿರ್ಧರಿಸಿದರು ಮತ್ತು ವಿಮಾನಯಾನ ಕೈಗಾರಿಕೆಯಲ್ಲಿ ಒಂದು ಹೆಗ್ಗುರುತಾಗಲಿಚ್ಛಿಸಿದರು. JRD ತಮ್ಮ ತಾಯಿಯನ್ನು ಆಕೆ 5 ಮಕ್ಕಳ ಮೇಲಕ್ಕೆ ತರುವ ಕಷ್ಟಗಳನ್ನು ಒಬ್ಬಳೇ ನಿರ್ವಹಿಸುವುದಕ್ಕೆ ಮತ್ತು ಪ್ರತಿ ವರ್ಷ ಭಾರತ ಮತ್ತು ಫ್ರಾನ್ಸ್ ನಡುವೆ ಸಂಚರಿಸುತ್ತಿದ್ದಕ್ಕಾಗಿ ಪ್ರಶಂಸಿಸಿದರು. ಇದರ ಫಲವಾಗಿ JRDಯವರ ವಿದ್ಯಾಭ್ಯಾಸದಲ್ಲಿ ನಿಯತವಾಗಿ ಅಡಚಣೆಯೂ ಆಯಿತು. ಒಂದು ಔಪಚಾರಿಕ ಶಿಕ್ಷಣಕ್ಕಾಗಿ ಅವರು ಎಂದೂ ವಿಶ್ವವಿದ್ಯಾನಿಲಯಕ್ಕೆ ಹೋಗಲಾಗಲೇ ಇಲ್ಲ. ಇದಕ್ಕೆ ಇನ್ನೂ ಒಂದು ಕಾರಣವೇನೆಂದರೆ ಅವರು ಫ್ರೆಂಚ್ ಸೇನೆಯಲ್ಲಿ ನಿಯಮಿತ ಕಾಲದ ಕೆಲಸದ ನಂತರ ಕೂಡಲೇ ಕುಟುಂಬದ ಬಿಸಿನೆಸ್ ಸೇರಿಕೊಂಡರು. ಅವರ ತಂದೆ RD ತಾತ ಹಿರಿಯ ನಿರ್ವಹಣಾ ತಂಡದಲ್ಲಿ ಒಬ್ಬರಾಗಿದ್ದರು. ಅವರು JRD ಆದಷ್ಟು ಬೇಗ ಅವರು ಮಂಡಳಿಯಲ್ಲಿರುವ ಅಪೇಕ್ಷೆ ತೋರಿದರು. ಬಿಸಿನೆಸ್ ಚೆನ್ನಾಗಿ ನಡೆಯುತ್ತಿತ್ತು. ಅದಕ್ಕೆ ಅದನ್ನು ನಡೆಸಿಕೊಂಡು ಹೋಗುವಂಥ ಪ್ರೌಢ ಹಾಗೂ ವಿಶ್ವಸನೀಯ ಜನಗಳು ಅಗತ್ಯವಿದ್ದದ್ದು. JRD ಫ್ರಾನ್ಸ್ನಿಂದ ಹಿಂತಿರುಗಿ ತಾತ ಸನ್ಸ್ ಅನ್ನು ಕೇಂಬ್ರಿಡ್ಜ್ನಲ್ಲಿ ವಿದ್ಯಾಭ್ಯಾಸ ಮಾಡುವ ತಮ್ಮ ಆಕಾಂಕ್ಷೆ ತೊರೆದು ಸೇರಿದರು. ಔಪಚಾರಿಕ ಶಿಕ್ಷಣದ ಕೊರತೆ ಬಹುಕಾಲ JRD ಅವರನ್ನು ಬಾಧಿಸಿತು. ಆದರೆ ಅವರು ಅದು ತಮ್ಮ ಜೀವನವನ್ನು ಬಾಧಿಸಲು ಬಿಡಲಿಲ್ಲ. ಅವರು ಒಬ್ಬ ಅಪೇಕ್ಷೆಯ ಓದುಗರಿದ್ದರು. ಮ್ಯಾನೇಜ್ಮೆಂಟ್ ಮತ್ತು ಬಿಸಿನೆಸ್ ಕುರಿತು ಕಚೇರಿ ವೇಳೆ ನಂತರ ಹಲವಾರು ಪುಸ್ತಕಗಳನ್ನು ಓದಿದರು. JRD ಕುಟುಂಬ ಬಿಸಿನೆಸ್ನಲ್ಲಿ ತಾವೇ ಸ್ಥಾಪನೆಗಳು ಆರಂಭಿಸಿದರು. ಅವರ ತಂದೆಯವರ ಅಕಾಲಿಕ ಮರಣ ಆದಾಗಲೇ ಅವರ ಮೇಲೆ ವ್ಯವಹಾರಗಳ ಹೊರೆ ಇರಿಸಿತ್ತು.
ಮತ್ತು 1938ರಲ್ಲಿ ಸರ್ ನವರೋಜಿ ಸಕಲ್ತ್ವಾಲ್ ಟಾಟಾ ಸಂಸ್ಥೆ ಅಧ್ಯಕ್ಷರು ತೀರಿಕೊಂಡಾಗ JRD ಅವರನ್ನು ಭಾರತದ ಅತ್ಯಂತ ದೊಡ್ಡ ಕೈಗಾರಿಕಾ ಸಾಮ್ರಾಜ್ಯದ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು. ಆಗ ಅವರ ವಯಸ್ಸು ಕೇವಲ 34 ವರ್ಷಗಳಷ್ಟೇ. ಒಂದು ಸಂದರ್ಶನದಲ್ಲಿ ಅವರನ್ನು ಚಿಕ್ಕ ವಯಸ್ಸಿನಲ್ಲೇ ಟಾಟಾ ಸನ್ಗೆ ಚೇರ್ಮನ್ ಆಗಿ ನೇಮಕ ಮಾಡುವುದರ ಬಗ್ಗೆ ಕೇಳಲಾಯಿತು. ಮಂಡಳಿಯಲ್ಲಿ ಶ್ರೀ ಹೋಮಿ ಮೋದಿ ಮತ್ತು ಶ್ರೀ ಆದರ್ಶೇರ್ ದಲಾಲ್ರಂಥ ಹಿರಿಯರು ಮತ್ತು ಗಣ್ಯರು ಇದ್ದರು ಎಂಬುದನ್ನು ಗಮನಕ್ಕೆ ತರಲಾಯಿತು. ಅದಕ್ಕೆ ಅವರು ಅದನ್ನು ತಿರಸ್ಕರಿಸಿ, ಬಹುಶಃ ನಾನು ಕಷ್ಟಪಟ್ಟು ದುಡಿಯುವನೆಂದಿರಬೇಕು ಎಂದು ಹೇಳಿದರು. ಅವರ ನಿರ್ವಹಣಾ ಶೈಲಿ ಕುರಿತು ಕೇಳಿದಾಗ JRD ಅವರು ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ತನ್ನದೇ ಸ್ವಂತ ಮಾರ್ಗದಲ್ಲಿ ವ್ಯವಹರಿಸಿದೆ ಮತ್ತು ಜನರಲ್ಲಿ ಅತ್ಯುತ್ತಮವಾದುದನ್ನೇ ಹೊರತೆಗೆದೆ ಎಂದು ಮರುಮಾತನಾಡಿದರು. ಕೆಲಸ ಸಮಯಗಳಲ್ಲಿ ಅದು ನಿಮ್ಮನ್ನೇ ನಿಗ್ರಹಿಸಿಕೊಳ್ಳುವುದರಲ್ಲಿ ತೊಡಗಿಸುವಂತೆ ಮಾಡಿತು. ಅದು ಯಾತನಾಮಯ ಆದರೆ ಅವಶ್ಯಕ. ವ್ಯಕ್ತಿಗಳ ಮಾರ್ಗದರ್ಶನಕ್ಕೆ ನೀವು ವಾತ್ಸಲ್ಯದಿಂದ ಮಾರ್ಗದರ್ಶನ ಮಾಡಬೇಕು ಎಂದು ಹೇಳಿದರು. 1945ರಲ್ಲಿ ಭಾರತೀಯ ರೈಲ್ವೆಗೆ ಲೋಕೋಮೋಟಿವ್ಗಳ ಉತ್ಪಾದನೆಗೆ ಟಾಟಾ ಇಂಜಿನಿಯರಿಂಗ್ ಮತ್ತು ಲೋಕೋಮೋಟಿವ್ ಕಂಪನಿ ಪ್ರವರ್ಧಿಸಿದೆ. ಟಾಟಾ ಸಮೂಹಕ್ಕೆ ಇದು ಒಂದು ಭಾರಿ ಯಶಸ್ಸು. JRDಯವರ ನಿರ್ವಹಣೆ ಆಡಿಟೆಲ್ಲೋ ದೇಶದ ಅತ್ಯಂತ ದೊಡ್ಡ ವಾಣಿಜ್ಯ ವಾಹನ ತಯಾರಕ ಆಗಲು ಬೆಳೆದಿದೆ. JRD ಅವರು ತಮ್ಮ ಬಿಸಿನೆಸ್ ವೃದ್ಧಿಸುವಲ್ಲಿ ನಿರತರಿದ್ದರು. ಅವರ ಹಾರಾಡುವ ಉತ್ಕಟೆ ಬಯಕೆ ಎಂದೂ ಕಡಿಮೆಯಾಗಲಿಲ್ಲ. ತಮ್ಮ ಹಾರಾಟದ ಬಯಕೆಯನ್ನು ಅವರು ಘೋಷಿಸಿ ಕ್ರಮೇಣ ಅವರು ಭಾರತದಲ್ಲಿ ಮೊದಲನೆಯ ಲೈಸೆನ್ಸ್ ಹೊಂದಿದ ಪೈಲಟ್ ಆದರು. ಒಮ್ಮೆ ಅವರನ್ನು ಅವರ ಜೀವನದಲ್ಲಿ ಅತ್ಯಂತ ದೊಡ್ಡ ಸಾಹಸ ಯಾವುದು ಎಂದು ಕೇಳಿದಾಗ JRD ಹಾರುವ ಅನುಭವ ಯಾರು ಅದಕ್ಕೆ ಸಮಾನರಾಗಲಾರದು. ನೀವು ನಿಮ್ಮ ಸ್ವಂತದ ಆ ಪುಟ್ಟ ವಿಮಾನದಲ್ಲಿ ಯಾವುದೇ ಬೋಧಕರಿಲ್ಲದೆ ನಿಯಂತ್ರಣದಲ್ಲಿದ್ದು ಆ ವಿಮಾನ ರನ್ವೇನಲ್ಲಿ ವೇಗ ತ್ವರಿತಗೊಳಿಸಿದ ಅಂತಿಮವಾಗಿ ಹಾರಿದಾಗ ನೀವು ನಿಮ್ಮದೇ ಸ್ವಂತವೆನಿಸಿದ ಗಾಳಿಯಲ್ಲಿ ನೀವು ಇರುತ್ತೀರಿ ಎಂಬುದನ್ನು ನೀವು ತಿಳಿದಿರುವಿರಿ ಎಂದು ಉತ್ತರಿಸಿದರು. ಭಾರತದಲ್ಲಿ ಪ್ರಥಮ ಅಧಿಕೃತ ಏರ್ಲೈನ್ ಆರಂಭಿಸಿದ ಕೀರ್ತಿ ಕೂಡ JRD ಹೊಂದಿದ್ದಾರೆ. 1932ರಲ್ಲಿ ಒಂದು ಸಣ್ಣ ಒಂಟಿ ಇಂಜಿನ್ ವಿಮಾನ ಕರಾಚಿಯಿಂದ ಬೊಂಬೈಗೆ ಅಂಚೆ ಸೇವೆಯನ್ನು ಕೈಗೊಂಡಾಗ ಟಾಟಾ ಏರ್ಲೈನ್ಸ್ನ ಮೊದಲ ವಿಮಾನ ಸಂಭವಿಸಿತು. ಇದು ಭಾರತದ ನಾಗರಿಕ ವಿಮಾನಯಾನದ ಹುಟ್ಟು. 1948ರಲ್ಲಿ JRD ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಆರಂಭಿಸಲು ಮುಂದಾದರು. 10 ವರ್ಷಗಳಲ್ಲಿ ಅವರನ್ನು ವಿಮಾನ ಸಂಚಾರ ಕೈಗಾರಿಕೆ ಶೃಂಗ ಅಂಗವಾದ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ಸ್ IATA ಅಧ್ಯಕ್ಷರಾಗಿ ನಾಮಕರಣ ಮಾಡಲಾಯಿತು. ಏರ್ ಇಂಡಿಯಾವನ್ನು 1953ರಲ್ಲಿ ರಾಷ್ಟ್ರೀಕರಣ ಮಾಡಲಾಯಿತಾದರೂ ಅವರು 1978ರವರೆಗೂ ಏರ್ ಇಂಡಿಯಾದ ಅದ್ವೈತವಾಗೇ ಇದ್ದರು. ಅದನ್ನು ವಿಶ್ವದಲ್ಲಿ ಅತ್ಯಂತ ದಕ್ಷ ಏರ್ಲೈನ್ಸ್ಗಳಲ್ಲಿ ಒಂದೆನಿಸುವಂತೆ ಮಾಡಿದರು. ದಶಕಗಳ ಕಾಲ JRD ಟಾಟಾ ಅವರು ಉಕ್ಕು, ಎಂಜಿನಿಯರಿಂಗ್ ಮತ್ತು ವಿದ್ಯುತ್ ಕಂಪನಿಗಳು ಸೇರಿದಂತೆ ಭಾರತದಲ್ಲಿ ಹಲವು ಕೈಗಾರಿಕೆಗಳಿನ ಪ್ರಮುಖ ಆಸಕ್ತಿಗಳೊಂದಿಗೆ ಟಾಟಾ ಕಂಪನಿಗಳ ಸಮೂಹವನ್ನು ನಿರ್ದೇಶಿಸಿದರು. ಟಾಟಾ ಅವರಿಗೆ ಭ್ರಷ್ಟ ರಾಜಕಾರಣಿಗಳು ಅಥವಾ ಬ್ಲ್ಯಾಕ್ ಮಾರ್ಕೆಟ್ ಎಂದರೆ ಆಗದು. ಉನ್ನತ ನೈತಿಕ ನೀತಿ ಕಾಯ್ದುಕೊಳ್ಳುತ್ತಾ ಬಿಸಿನೆಸ್ನಲ್ಲಿ ಅವರು ಯಶಸ್ಸು ಕಾಣುವಷ್ಟು ಪ್ರಸಿದ್ಧರಿದ್ದರು. ತಮ್ಮ ಪ್ರಸಿದ್ಧ ಸಂದರ್ಶನಗಳೊಂದರಲ್ಲಿ ಅವರನ್ನು ಶ್ರೇಷ್ಠತೆಯಲ್ಲಿ ಅವರಿಗೆ ನಂಬಿಕೆ ಇದೆ ಎಂಬುದು ಕೇಳಲಾಯಿತು.
ಅವರು ಹರಿತವಾಗಿ ಮಾರ್ನುಡಿಯುತ್ತಾ, ಶ್ರೇಷ್ಠತೆಯಲ್ಲ, ಪರಿಪೂರ್ಣತೆ. ನಿಮ್ಮ ಗುರಿ ಪರಿಪೂರ್ಣತೆಯತ್ತ ಇರಲಿ. ನೀವು ಶ್ರೇಷ್ಠತೆ ಗಳಿಸುವಿರಿ. ನೀವು ಶ್ರೇಷ್ಠತೆಗೆ ಗುರಿ ಇಟ್ಟರೆ ನೀವು ಇನ್ನೆಷ್ಟು ಕೆಟ್ಟು ಹೋಗುವಿರಿ ಎಂದು ಹೇಳಿದರು. 1993ರಲ್ಲಿ JRD ಟಾಟಾ ನಿಧನರಾದರು. ಆದರೆ ಅವರ ಪರಂಪರೆ ಅಸಂಖ್ಯಾತ ಟಾಟಾ ಸಮೂಹ ಕಂಪನಿಗಳಲ್ಲಿನ ಪ್ರತಿಯೊಂದರಲ್ಲೂ ಜೀವಂತವಿರುತ್ತದೆ. ಅವರು ಹಾಕಿಕೊಟ್ಟ ತಳಹದಿ ಬೆಳೆಸಲಾಗುತ್ತಿದೆ. ಇಂದು ಟಾಟಾ ಸಮೂಹ ವಿಶ್ವದಲ್ಲಿ ಅತ್ಯಂತ ಗಮನಾರ್ಹ ಮತ್ತು ಲಾಭಪರ ಬಿಸಿನೆಸ್ ಸಮೂಹಗಳಲ್ಲಿ ಒಂದಾಗಿದೆ. ಒಬ್ಬ ವ್ಯಕ್ತಿಯ ಒಳ್ಳೆಯ ಆಲೋಚನೆ ಲಕ್ಷಾಂತರ ಜನರ ಬದುಕನ್ನು ಬೆಳಗಿಸಬಲ್ಲದು. ನಮಸ್ತೆ.